ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಹಬ್ಬಗಳಲ್ಲಿ ಮಾಡುವಂಥ ರವೆ ಉಂಡೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. 15ರಿಂದ 1 ತಿಂಗಳು ಇಟ್ಟರು ರುಚಿಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ಗಟ್ಟಿ ಆಗೋದಿಲ್ಲ. ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಮನೇಲಿ ಮಾಡಿಕೊಡಿ, ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮೊದಲಿಗೆ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ ತುಪ್ಪ ಹಾಕ್ಕೊಂಡಿದ್ದು, ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ತಾಯಿದ್ದೀನಿ. ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಮತ್ತು ದ್ರಾಕ್ಷಿ, ಬಾದಾಮಿ, ಗೋಡಂಬಿನ ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ತುಪ್ಪದಲ್ಲಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಸೀಸ್ಬಾರ್ದು. ರವೆ ಉಂಡೆಗೆ ನಾವು ರವೆ ಉರಿಯೋ ಪ್ರಮಾಣ ಹೇಗಿರಬೇಕು ಅಂದರೆ, ಹುರಿದಾಗ ಕಲರ್ ಚೇಂಜ್ ಆಗಬಾರ್ದು, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ನಾನೇನು ತುಪ್ಪದಲ್ಲಿ ಹಾಕೊಂಡು ಹುರ್ಕೊಂಡಲ್ಲ, ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ತಿಳ್ಕೊಂಡಿದ್ದೀನಿ. ಈ ಬೌಲಲ್ಲಿ 1 ಬೌಲಷ್ಟು ನಾನು ರವೆ ತೊಗೊಂಡಿದ್ದೀನಿ. ತೂಕದಲ್ಲಿ ಅಂದರೆ 250 ಗ್ರಾಮ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. 250 ಗ್ರಾಮ್ ರವೆಗೆ ನಾನು ಇಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲು ತುಪ್ಪ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ತುಪ್ಪನ ರವೆ ಹುರಿಬೇಕಾದ್ರೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರವೆ ಹುರ್ಕೋಬೇಕಾದ್ರೆ ಕೊಬ್ಬರಿನ ನಾನು ಮೇಲ್ಗಡೆ ಎಲ್ಲ ತಿರುಳನ್ನೆಲ್ಲ ತಕ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂತಂದರೆ ತುರ್ದಿ ಕೂಡ ಹಾಕ್ಬೋದು. ನಾನು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಎಷ್ಟು ಹದವಾಗಿ ನಾವು ರವೆನ ಹುರಿತೀವೋ ಅಷ್ಟೇ ಹದವಾಗಿ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ. 15ರಿಂದ 1 ತಿಂಗಳಿಟ್ಟರು ರುಚಿಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಇಲ್ಲಿ ನಾನು 2 ಏಲಕ್ಕಿಕಾಯಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ನಾನು ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ನ, ಅದನ್ನು ಹಾಕ್ಕೊಂಡಿದ್ದೀನಿ. ರವೆ ಯಾವ ಕಪ್ಪಲ್ಲಿ ರವೆ ತೊಗೊಂಡ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ಸಿಹಿ ಜಾಸ್ತಿ ತಿಂತಾರೆ ಅಂತ ಅಂದರೆ ಎಷ್ಟು ರವೆ ತೊಗೊಂಡಿದ್ವೋ ಅಷ್ಟು ಪ್ರಮಾಣವಾಗಿ ನಾವು ಕೂಡ ಸಕ್ಕರೆನ ಹಾಕ್ಕೋಬೋದು. ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲ ಅಂದರೂ 10ರಿಂದ 15 ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಒಂದು 3 ದಿವಸ ಇಟ್ಟರೆ ಸಾಕು ಸ್ಮೆಲ್ ಬಂದುಬಿಡುತ್ತೆ. ನಾನು ಅದಕ್ಕೋಸ್ಕರನೇ ಹಾಲು ಹಾಕಿಲ್ಲ. ಸ್ವಲ್ಪ ನೀರನ್ನ ಚುಮ್ಮಿಸ್ಕೊಂಡು ರವೆ ಅರಳಕ್ಕೆ ಬಿಡ್ತಾಯಿದ್ದೀನಿ. ಇನ್ನೂ 1 ಸ್ಪೂನ್ ಆಗೋಷ್ಟು ತುಪ್ಪನ ಮೇಲಿಂದ ಹಾಕ್ಕೊಂಡು ಮತ್ತೆ ಇದನ್ನು ನಾನು ಒಂದು ಹದವಾಗಿ ಹುರ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹಾಲು ಹಾಕೋದ್ರಿಂದ ತುಂಬ ದಿವಸ ಇಡೋಕ್ಕೂ ಬರೋದಿಲ್ಲ. ಈ ಥರ ನೀರು ಹಾಕೋದ್ರಿಂದ ಇಲ್ಲ ಅಂತಂದರೂ 15ರಿಂದ 1 ತಿಂಗಳು ಕೂಡ ನಾವು 15 ದಿವಸದಿಂದ 1 ತಿಂಗಳು ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಹೇಳ್ಬೇಕು ಅಂದರೆ ಅಷ್ಟು ದಿವಸ ಇದು ಬರೋದಿಲ್ಲ, ಬೇಗ ಖಾಲಿ ಆಗೋಗುತ್ತೆ. ಇಲ್ಲಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ರವೆ ಅರಳಕ್ಕೆ ಬಿಡಬೇಕು. ನೋಡಿ, ರವೆ ಅರಳ್ತಿದ್ದಂಗೆ ಉಂಡೆ ಕಟ್ಟಿ ನೋಡಬೇಕು. ಇಲ್ಲ ಕಟ್ಟಕ್ಕೆ ಆಗ್ತಿಲ್ಲ ಅಂತಾರೆ ಇನ್ನೊಂದು ಸ್ವಲ್ಪ ನೀರನ್ನ ಚುಮ್ಮಿಸ್ಕೊಂಡು ಕೂಡ ನಾವು ಉಂಡೆ ಬರೋ ಥರ ನೋಡ್ಕೋಬೇಕಾಗುತ್ತೆ. ಹದವಾಗಿ ಮಾಡಿರುವಂಥ ರವೆ ಉಂಡೆನ ಇವಾಗ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಉಂಡೆನ ಕಟ್ಕೋಬೋದು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಸಾಫ್ಟಾಗಿ ತುಪ್ಪ ಮತ್ತು ಗೋಡಂಬಿ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಖಂಡಿತ ಇದನ್ನು ನೀವು ಒಂದ್ಸಲ ಈ ವಿಧಾನದಲ್ಲಿ ಮಾಡಿಡಿ. ಹೊರಗಡೆ ನಾವು ಗೆಸ್ಟಿಗೆ ಕೊಡ್ತೀವಿ ಅಂತ ಅಂದರೆ ಬೇಕಾದ್ರೆ 1 ದಿವಸ 2 ಸಲ ಖಾಲಿ ಆಗುತ್ತೆ ಅಂದರೆ ಆ ಹಾಲು ಕೂಡ ಹಾಕೋಬೋದು. ನಾನು ಸ್ಟೋರ್ ಮಾಡಿ ಇಡೋದ್ರಿಂದ ನಾನು ಹಾಲು ಹಾಕ್ಕೊಂಡಿಲ್ಲ. ಹಾಲನ್ನ ಸ್ಕಿಪ್ ಮಾಡಿ ಬರೀ ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ರುಚಿಯಾದಂಥ ಹಬ್ಬಕ್ಕೆ ಇಡುವಂಥ ರವೆ ಉಂಡೆ ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.